ಬೆಂಗಳೂರಲ್ಲಿ ಯುವತಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಖಂಡಿಸಿ ಬೆಂಗಳೂರಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸ್ತಾ ಇದೆ. ಸಂಸದೆ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ನಗರದ ಮೌರ್ಯ ವೃತ್ತದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ ಹೆಚ್ಚಳಕ್ಕೆ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಕೂಡ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು, ನಾಳೆ ನಾವು ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನುವಂಥ ಮಾತನ್ನ ನಿನ್ನೆ ಹೇಳಿದ್ರು. ಅಂತೆಯೇ ಇದೀಗ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತೆಯರು ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಮೌರ್ಯ ಸರ್ಕಲ್ನ ಗಾಂಧಿ ಸ್ಟ್ಯಾಚ್ಯೂ ಮುಂಭಾಗ ಸೇರಿರುವಂತಹ ನೂರಾರು ಮಹಿಳಾ ಮೋರ್ಚಾದ ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪರಮೇಶ್ವರ್ಗೆ ಇಲ್ಲ ಸೌಜನ್ಯ, ಮಹಿಳೆಯರ ಮೇಲಿನ ದೌರ್ಜನ್ಯ ಅನ್ನುವಂತಹ ಭಿತ್ತಿಪತ್ರಗಳನ್ನು ಕೂಡ ಹಿಡಿದು ಗೃಹ ಸಚಿವರ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಾವೀಗ ನೋಡ್ತಿರುವಂತಹ ದೃಶ್ಯ ನಗರದ ಮೌರ್ಯ ಸರ್ಕಲ್ ಬಳಿಯಿಂದ ಲಭ್ಯವಾಗ್ತಿರುವಂತಹ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರ ಪ್ರತಿಭಟನೆಯ ದೃಶ್ಯ. ನಮ್ಮ ಪಕ್ಕದ ಮನೆ ಹೆಣ್ಮಕ್ಳು ಡ್ರೆಸ್ ಹಾಕೊಂಡ್ರೆ ಕಾಮುಕ ಭಾವನೆ ತೋರಿಸುವವರು ನಮ್ಮ ಮನೆ ಹೆಣ್ಮಕ್ಳು ಆ ರೀತಿ ಡ್ರೆಸ್ ಹಾಕೊಂಡ್ರೆ ಯಾಕೆ ಆರೋಗ್ಯ ಮಾಡಲ್ಲ? ಈ ಮಾನಸಿಕತೆಯನ್ನು ಬದಲಾವಣೆ ಮಾಡ್ಕೋಬೇಕಾಗಿದೆ. ಗಂಡು ಮಕ್ಕಳು ಕೂಡ ಈ ಮಾನಸಿಕತೆಯಿಂದ ಹೊರಬರಬೇಕಾಗಿದೆ. ಯಾವ ಗಂಡು ಮಕ್ಕಳಲ್ಲಿ ಕೂಡ ಈ ರೀತಿ ಒಂದು ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ ಯಾವಾಗ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ಕಾಮುಕರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತ ಭಯ ಇರಲ್ವೋ ಅವತ್ತು ಈ ರೀತಿಯ ಪ್ರಕರಣದಲ್ಲಿ ಹೆಚ್ಚು ನಡೀತಾರೆ. ನನ್ನ ತಾತ ಒಂದು ಮಾತನ್ನು ನಂಗೆ ಯಾವಾಗಲೂ ಹೇಳ್ತಾ ಇದ್ರು, ನಿಮ್ಗೆ ಮಕ್ಕಳಿಗೆ ತಂದೆ ತಾಯಿಯಿಂದ ಭಯ ಇರಬೇಕು, ಇಲ್ಲ ದೇವರ ಭಯ ಇರಬೇಕು, ಇಲ್ಲ ಕಾನೂನಿನ ಭಯ ಇರಬೇಕು. ಇವತ್ತು ಎಷ್ಟು ಮಕ್ಕಳಿಗೆ ತಂದೆ ತಾಯಿಯಿಂದ ಭಯ ಇದೆಯೋ ನಮ್ಗೆ ಗೊತ್ತಿಲ್ಲ, ಎಷ್ಟು ಜನಕ್ಕೆ ದೇವರ ಭಯ ಇದೆಯೋ ನಮ್ಗೆ ಗೊತ್ತಿಲ್ಲ. ಅದನ್ನು ನಾವು ಹುಟ್ಟಿಸಕ್ಕಾಗಲ್ಲ. ಆದ್ರೆ ಕಾನೂನಿನ ಭಯವನ್ನು ನಾವು ಹುಟ್ಟಿಸಬಹುದು. ಕಾನೂನು ಶಿಕ್ಷೆ ಕೊಡುತ್ತೆ ಅನ್ನುವಂತ ಭಯವನ್ನು ಹುಟ್ಟಿಸಬಹುದು. ಈ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಯಾರು ಈ ರೀತಿಯ ಕಾಮುಕರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತ ಭಯವನ್ನು ಹುಟ್ಟಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ, ಈ ಪೊಲೀಸ್